Welcome to NR Pathshala. Today I'll be discussing the lesson Shivabhutiya Kathe from Sahitya Sangama. So this lesson is taken from Panchatantra. Now introduction to the lesson. ಪಂಚತಂತ್ರ ಭಾರತದ ಅತ್ಯುತ್ಕೃಷ್ಟ ಕೃತಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಸೊ ಪಂಚತಂತ್ರ ಇಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದಿ ಎಕ್ಸಲೆಂಟ್ ಕಾಂಪೋಸಿಷನ್. ಇದನ್ನು ಮೊದಲಿಗೆ ಸಂಸ್ಕೃತದಲ್ಲಿ, ಸೊ ದಿಸ್ ವಾಸ್ ಫಸ್ಟ್ ರಿಟನ್ ಇನ್ ಸಾಂಸ್ಕೃತ್, ಸುಮಾರು ದಟ್ಸ್ ಟೈಮ್ ಲೈನ್ ವಿಲ್ ಬಿ ಅರೌಂಡ್ ಕ್ರಿಸ್ತಶಕ 550ರಲ್ಲಿ ಅಥವಾ ಅದಕ್ಕೂ ಹಿಂದೆ. ಸೊ ದಿಸ್ ವಾಸ್ ರಿಟನ್ ಇನ್ ಕ್ರಿಸ್ತಶಕ 550 ಆರ್ ಈವನ್ ಬಿಫೋರ್ ದ್ಯಾಟ್ by Prasiddha Vidwamsa Pandita Vishnu Sharma. So Vishnu Sharma, who was a very famous scholar, he wrote this Panchatantra. At what age he wrote this? ಅವನ 80ನೇ ವಯಸ್ಸಿನಲ್ಲಿ ಬರೆದಿದ್ದಾನೆ. So he wrote this when he was 80 years old. ಇದು ವಿಶ್ವದ 50ಕ್ಕೂ ಹೆಚ್ಚು ಭಾಷೆಗಳಲ್ಲಿ ತುರ್ಜುಮೆಗೊಂಡಿದೆ. So this ತುರ್ಜುಮೆ means translated. So this Panchatantra is translated in more than 50 languages. Now what is this Panchatantra about? ಇವು ನೀತಿ ವಿಷಯವನ್ನು ಒಳಗೊಂಡಿದ್ದು, means this Panchatantra has moral stories in it, and these moral stories are around the animals, ಪ್ರಾಣಿಗಳು ಮತ್ತು ಪಕ್ಷಿಗಳನ್ನು ಕುರಿತು. That is about the animals and the birds. ಕುತೂಹಲ ಹುಟ್ಟಿಸುವಂತಹ ಕಥೆಗಳಾಗಿವೆ. ಸೊ ದೀಸ್ ಸ್ಟೋರೀಸ್ ಬಿಲ್ಡ್ ಅ ಕ್ಯೂರಿಯಾಸಿಟಿ ಅರೌಂಡ್ ದ ಆನಿಮಲ್ಸ್ ಆ್ಯಂಡ್ ದಿ ಬರ್ಡ್ಸ್. ಈ ಕಥೆಗಳಿಗೆ ಪಂಚತಂತ್ರ ಎಂದು ಹೆಸರಿಡಲಾಗಿದೆ. ಸೊ ದೀಸ್ ಸ್ಟೋರೀಸ್ ಆರ್ ನೇಮ್ಡ್ ಆ್ಯಸ್ ಪಂಚತಂತ್ರ. ಪಂಚ ಎಂದರೆ 5, ಪಂಚ ಮೀನ್ಸ್ 5, ತಂತ್ರ ಎಂಬುದರ ಅರ್ಥವೇನೆಂದರೆ, ಸೊ ಅರ್ಥ ಮೀನ್ಸ್ ಮೀನಿಂಗ್. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ತಂತ್ರ? ಜೀವನದಲ್ಲಿ ಜಾಣ ನಡವಳಿಕೆಯ ವಿಧಾನ. ವಿಧಾನ ಈಸ್ ಅ ವೇ. ಸೊ ಇನ್ ದ ಲೈಫ್ ಹೌ ಟು ಲಿವ್ ಇನ್ ಅ ವೆರಿ ಸ್ಮಾರ್ಟ್ ವೇ. ಹೇಗೆ ವಿಶ್ವಾಸವನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದು. So the stories are telling about how to increase our trust. ಜನರನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು, ಹೌ ಟು ಅಂಡರ್ಸ್ಟ್ಯಾಂಡ್ ಪೀಪಲ್. ಒಳ್ಳೆಯ ಗೆಳೆಯರನ್ನು ಹೇಗೆ ಆರಿಸಿಕೊಳ್ಳುವುದು, ಹೌ ಟು ಸೆಲೆಕ್ಟ್ ಗುಡ್ ಫ್ರೆಂಡ್ಸ್. ಬುದ್ಧಿವಂತಿಕೆಯನ್ನು ಹೇಗೆ ಸಂಪಾದಿಸಿಕೊಳ್ಳುವುದು, ಹೌ ಟು ಅರ್ನ್ ದಿ ಸ್ಮಾರ್ಟ್ನೆಸ್. ಜೀವನದಲ್ಲಿ ಹೇಗೆ ಸವಾಲುಗಳನ್ನು ಎದುರಿಸುವುದು, ಹೌ ಟು ಫೇಸ್ ಡಿಫಿಕಲ್ಟೀಸ್ ಆರ್ ಚಾಲೆಂಜಸ್ ಇನ್ ದ ಲೈಫ್ ಎಂಬುದರ ಬಗ್ಗೆ ಬೋಧನೆಗಳಿಂದ. ಸೊ ದೀಸ್ ಪಂಚತಂತ್ರ ಸ್ಟೋರೀಸ್ ಟೀಚ್ ಅಬೌಟ್ ಆಲ್ ದೀಸ್. ಇವನ್ನು ಇನ್ನಷ್ಟು ವಿಸ್ತರಿಸಲಾಗಿದೆ. ಬೈ ದಿಯರ್ ಟೀಚಿಂಗ್ ಇಟ್ ಇಸ್ ಮೋರ್ ಎಕ್ಸ್ಪ್ಯಾಂಡೆಡ್ ಇನ್ ದಿಯರ್ ಸ್ಟೋರೀಸ್. ಪಂಚತಂತ್ರ ಕುರಿತು ಹಳೆಯ ಜಾನುಡಿಯ ಪ್ರಕಾರ, ಅಬೌಟ್ ದಿ ಪಂಚತಂತ್ರ ದ ಓಲ್ಡ್ ವೈಸ್ ಸೇಯಿಂಗ್ ಈಸ್, ಈ ವಿಜ್ಞಾನದಲ್ಲಿ ನಿಷ್ಣಾತನಾಗಿರುವವನು ಜೀವನದಲ್ಲಿ ಸದಾ ಯಶಸ್ಸನ್ನು ಸಾಧಿಸುತ್ತಾನೆ. ಸೊ ಇನ್ ದಿಸ್ ವರ್ಲ್ಡ್, one who is nishnata means skilled or well versed person, ಜೀವನದಲ್ಲಿ ಸದಾ ಯಶಸ್ಸನ್ನು ಸಾಧಿಸುತ್ತಾನೆ. he will be more successful in his life. ಪಂಚತಂತ್ರದ ಕಥೆಗಳು ಮನುಷ್ಯನ ಗುಣಗಳ ಅನೇಕ ಮುಖಗಳನ್ನು, ಅಂದರೆ ದುರಾಸೆ, ಕ್ರೌರ್ಯ, ಮೀನ್ಸ್ ಪಂಚತಂತ್ರ ಸ್ಟೋರೀಸ್ ದೇ ಶೋ ದ ಡಿಫ್ರೆಂಟ್ ಫೇಸಸ್ ಆಫ್ ದಿ ಹ್ಯೂಮನ್ ಬೀಯಿಂಗ್ಸ್, ಡಿಫ್ರೆಂಟ್ ಕ್ವಾಲಿಟೀಸ್ ಆಫ್ ದಿ ಹ್ಯೂಮನ್ ಬೀಯಿಂಗ್ಸ್. ಲೈಕ್ ದುರಾಸೆ means greed, ಕ್ರೌರ್ಯ, cruelty, ನಂಬಿಕೆ ದ್ರೋಹ, one who cheats, ಅಪ್ರಾಮಾಣಿಕತೆ, dishonesty, ಮಾತ್ಸರ್ಯ means jealousy, ಗಡಸುತನ means roughness, ಮತ್ತು ಅಧಿಕಾರ means power, ಹಾಗೂ ಸಂಪತ್ತಿನ ಲಾಲಸೆಗಳನ್ನು. ಸಂಪತ್ತು is treasure, that is money. ಲಾಲಸೆ is greed or desire for money. ಪ್ರಾಣಿಗಳ ನಡವಳಿಕೆಗಳ ರೂಪದಲ್ಲಿ ಅಭಿವ್ಯಕ್ತಗೊಳಿಸುವ ಮೂಲಕ. ಸೊ ಥ್ರೂ ದಿ ಆಕ್ಟ್ಸ್ ಆಫ್ ದಿ ಆನಿಮಲ್ಸ್ ದೀಸ್ ಆರ್ ಆಲ್ ಶೋನ್. ಮತ್ತು ಮನುಷ್ಯನೊಂದಿಗೆ ಅವುಗಳ ಪಾರಸ್ಪರಿಕ ಕ್ರಿಯೆಗಳನ್ನು, ಕ್ರಿಯೆ ಇಸ್ ಅ ವರ್ಕ್, ಸೊ ವರ್ಕ್ ಅರೌಂಡ್ ದೀಸ್ ಆನಿಮಲ್ಸ್ ನಿರೂಪಿಸುವ ಮೂಲಕ ಪ್ರಕಟಗೊಳಿಸುತ್ತವೆ. So through the story goes around the animals along with the humans. In that way the story is built. ಸೊ ಅನ್ಯೋನ್ಯತೆ, ಪ್ರೀತಿ ಮತ್ತು ಕರುಣೆ ನಿಸ್ವಾರ್ಥೆಯಿಂದ
ಕೂಡಿರುವ ಎದೆಗಾರಿಕೆ, ಸಾಮೂಹಿಕ ಬದುಕು, ಅನ್ಯೋನ್ಯ ಅರಿವು ಮತ್ತು ಜ್ಞಾನದ ಸಂಪಾದನೆಯ ವಿಷಯಗಳನ್ನು ನಮಗೆ ಬೋಧಿಸುತ್ತದೆ. ಸೊ ಇಟ್ ಆಲ್ಸೋ ಟೀಚಸ್ ಅಸ್ ಅಬೌಟ್ ಲವ್, ಮರ್ಸಿ, ಸೆಲ್ಫ್ಲೆಸ್ನೆಸ್, ಕರೇಜ್, ಮಾಸ್ ಲಿವಿಂಗ್ and arivu, that is the knowledge, awareness, understanding, all these things it will be teaching. Now coming to the lesson, ಒಂದು ಮಹಾ ಅರಣ್ಯದಲ್ಲಿ ಕಂಬಳಕನೆಂಬ ಬೇಡನಿದ್ದನು. ಬೇಡ is a hunter. So ಒಂದು ಮಹಾ ಅರಣ್ಯದಲ್ಲಿ, in one big forest, there was a person, that is a hunter, whose name was ಕಂಬಳಕ. ಅವನನ್ನು ಒಂದು ಹುಲಿ ಅಟ್ಟಿಸಿಕೊಂಡು ಬಂದಿತು. ಅಟ್ಟಿಸೋದು ಮೀನ್ಸ್ ಚೇಸಿಂಗ್. ಒನ್ ಟೈಗರ್ ವಾಸ್ ಚೇಸಿಂಗ್ ಹಿಮ್ ಆ್ಯಂಡ್ ಕಮಿಂಗ್. ಆ ಬೇಡನು ಪ್ರಾಣ ಭಯದಿಂದ ದಿಕ್ಕು ಕಾಣದೆ ಓಡಿ ಬರುತ್ತಾ ಒಂದು ಹಳೆಯ ಬಾವಿಯಲ್ಲಿ ಬಿದ್ದನು. ಸೊ ದಟ್ ಹಂಟರ್ ವಾಸ್ ಸ್ಕೇರ್ಡ್ ಫಾರ್ ಹಿಸ್ ಲೈಫ್. So we didn't know in which direction to go, and he came running, and there was one haleya bavi, one old well was there, and he fell in that well, biddanu. ಕೋಪದಿಂದ ಕುರುಡಾದ ಆ ಹುಲಿಯು, ಸೊ ದ್ಯಾಟ್ ಟೈಗರ್ ಆಲ್ಸೋ ವಾಸ್ ವೆರಿ ಆ್ಯಂಗ್ರಿ, ಸಹ ಅದೇ ಬಾವಿಯಲ್ಲಿ ಬಿದ್ದಿತು. ದ ಟೈಗರ್ ಆಲ್ಸೋ ಫೆಲ್ ಇನ್ ದ ಸೇಮ್ ವೆಲ್. ಅದೇ ದಾರಿಯಲ್ಲಿ ಚಪಲಕನೆಂಬ ಒಂದು ಕಪಿಯು ಬಾಯಾರಿ ನೀರು ಕುಡಿಯಲು ಬಾವಿಯನ್ನು ಹೊಕ್ಕು ದಡದ ಮೂಲಕ ಇಳಿಯಿತು. ಸೊ ದೇರ್ ಆಲ್ಸೋ, ಅದೇ ದಾರಿಯಲ್ಲಿ, ಇನ್ ದ ಸೇಮ್ ವೇ, ದೇರ್ ವಾಸ್ ಒನ್ ಮಂಕಿ. ಕಪಿ ಈಸ್ ಮಂಕಿ, ಆ್ಯಂಡ್ ದ ನೇಮ್ ಆಫ್ ದಟ್ ಮಂಕಿ ವಾಸ್ ಚಪಲಕ. ಚಪಲಕನೆಂಬ ಒಂದು ಕಪಿಯು ಬಾಯಾರಿ, ಮೀನ್ಸ್ ದ ಮಂಕಿ ವಾಸ್ ಥರ್ಸ್ಟಿ, ನೀರು ಕುಡಿಯಲು, ಟು ಡ್ರಿಂಕ್ ವಾಟರ್, ಹಿ ಕಮ್ಸ್ ಟು ದಟ್ ವೆಲ್. ಸೊ ಬಾವಿಯನ್ನು ಹೊಕ್ಕು ದಡದ ಮೂಲಕ ಇಳಿಯಿತು. ಜೋತು ಬಿದ್ದಿದ್ದ ಒಂದು ಸರ್ಪವನ್ನು ಬಳ್ಳಿಯೆಂದು ಭ್ರಮಿಸಿ ಹಿಡಿದು ಹಾವು ಸಹಿತ ಬಾವಿಯಲ್ಲಿ ಬೀಳುತ್ತದೆ. ಅಷ್ಟರಲ್ಲಿ, ಸೊ ದಿಸ್ ಮಂಕಿ ಕಮ್ಸ್ ಟು ದ ವೆಲ್, ಆ್ಯಂಡ್ ದೇರ್ ವಾಸ್ ಒನ್ ಬಿಗ್ ಸ್ನೇಕ್, ಆ್ಯಂಡ್ ದಿಸ್ ಮಂಕಿ ಕ್ಯಾಚಸ್ ದಟ್ ಸ್ನೇಕ್, ಹೋಲ್ಡ್ಸ್ ಆನ್ ಟು ದಟ್ ಸ್ನೇಕ್, ಥಿಂಕಿಂಗ್ ಇಟ್ ಈಸ್ ಅ ಕ್ರೀಪರ್. So Brahmisi means it imagined or it thought it was a creeper. So it held on to the snake, and both the snake and the kapi, that is a monkey, fell into that well. Ashtaralli, by then, Malarahitana Daya Nilayana Drishtarthi Tirthayatrashramavi Holamanasam Pipasa Kulitam ಶಿವಭೂತಿ ಎಂಬ ಪಾರ್ವಂ ಬರುತ್ತುಂ. ಸೊ ಮೀನಿಂಗ್ ಇಸ್ ಗಿವನ್ ಹಿಯರ್. ತೀರ್ಥಯಾತ್ರೆಗೆ ಹೊರಟ ದಯಾಮಯನಾದ ಶಿವಭೂತಿ ಎಂಬ ಬ್ರಾಹ್ಮಣನು ಬಾಯಾರಿ ಅದೇ ಬಾವಿಗೆ ನೀರು ಕುಡಿಯಲು ಬರುತ್ತಾನೆ. ಸೊ ತೀರ್ಥಯಾತ್ರೆ ಹೊರಟ ದಯಾಮಯನಾದ ಶಿವಭೂತಿ ಎಂಬ ಬ್ರಾಹ್ಮಣನು. ಸೊ ದೆರ್ ವಾಸ್ ಅ ಬ್ರಾಹ್ಮಣ, ಹಿಸ್ ನೇಮ್ ವಾಸ್ ಶಿವಭೂತಿ, who was going on a pilgrimage. Bayari, he felt thirsty, and he comes to that well to drink water. ಆ ಬಾವಿಯಿಂದ ನೀರು ಪಡೆಯಲು ಒಂದು ಬಳ್ಳಿಗೆ ತನ್ನ ಸಣ್ಣ ಕಳಶ ಕಿಂಡಿಯನ್ನು ಕಟ್ಟಿ ಬಾವಿಯಲ್ಲಿ ಬಿಡುತ್ತಾನೆ. ಸೊ ಟು ಡ್ರಿಂಕ್ ವಾಟರ್, ವಾಟ್ ಡಸ್ ದಿಸ್ ಬ್ರಾಹ್ಮಣ ಡು, whose name is Shivabhuti? He ties that small, they will have one small vessel with them, no, which is called as a kalasha gindi. He ties that to one balli, that is one creeper, and he leaves it in the well to take some water and drink. ನೀರು ತುಂಬಿದ ಗಿಂಡಿಯನ್ನು ಮೇಲೆತ್ತುವಾಗ, so when he tries to pull that vessel up from the well, ಆ ಹುಲಿಯು ಹಿಡಿದು ನೇತಾಡುತ್ತಿತ್ತು. That tiger which fell into the river, no, was holding on to the creeper, and it was hanging on that. ಕೈಗೆ ಭಾರವಾದರೂ ಬಲವಾಗಿ ಹಿಡಿದು ಹೊರಗೆ ಎತ್ತಿದನು. So the Brahmana, when he was pulling, he felt it was very heavy, but still strongly he held to it and pulled it outside. ಆ ಹುಲಿಯು ವಿನಯದಿಂದ ನಮಸ್ಕರಿಸಿತು. Once the tiger was out of the well, the tiger will greet him very humbly.
ಹುಲಿಯನ್ನು ಕಂಡು ಆಶ್ಚರ್ಯದಿಂದ ಹೇಗೆ ಬಾವಿಯಲ್ಲಿ ಬಿದ್ದೆ ಎಂದು ಪ್ರಶ್ನಿಸಿದನು. ರಾಮಣ ವೆನ್ ಹಿ ಸೀಸ್ ದ ಟೈಗರ್ ಹಿ ಸರ್ಪ್ರೈಸ್ಡ್, ಆಶ್ಚರ್ಯದಿಂದ, ಆ್ಯಂಡ್ ಹಿ ಈಸ್ ಆಸ್ಕಿಂಗ್ ದ ಟೈಗರ್ ಹೌ ಡಿಡ್ ಯು ಫಾಲ್ ಇನ್ ಟು ದಟ್ ವೆಲ್ ಎಂದು ಪ್ರಶ್ನಿಸಿದನು. ಹಿ ಕ್ವೆಶ್ಚನ್ಡ್ ದ ಟೈಗರ್. ತಾನು ಬೇಡನು ಸರ್ಪವು ಕಪಿಯು ಬಿದ್ದ ಕಥೆಯನ್ನು ಹೇಳಿ ಆ ಹುಲಿಯು ತಮ್ಮ ಉಪಕಾರದಿಂದ ನಾನು ಜೀವಸಹಿತ ಉಳಿದು ಬಂದೆನು. So now the tiger is telling the story of the Beda, there's a hunter, the snake, Sarpa, and Kapi, the monkey, and how they fell into the well. Means the tiger is telling the story, and it's also saying, Tamma upakaradinda, because of your help, Nanu Jiva Sahita ulidu bandenu. I am alive here now. ದೂರದಲ್ಲಿ ಕಾಣುವ ಪರ್ವತ ಪಂಕ್ತಿಯ ತಪ್ಪಲಿನಲ್ಲಿರುವ ಒಂದು ಗುಹೆಯಲ್ಲಿ ವಾಸಿಸುತ್ತಿದ್ದೇನೆ. ನೌ ದ ಟೈಗರ್ ಇಸ್ ಟೆಲಿಂಗ್ ದ್ಯಾಟ್ ಇನ್ ದೂರದಲ್ಲಿ, ಸಮ್ವೇರ್ ಫಾರ್ ಅವೇ, ಯು ಕ್ಯಾನ್ ಸಿ ಒನ್ ಮೌಂಟೇನ್ ರೇಂಜ್. ನೋ, ತಪ್ಪಲಿನಲ್ಲಿ ಮೀನ್ಸ್ ಇನ್ ದ ಬಾಟಮ್ ಆಫ್ ದಟ್ ಮೌಂಟೇನ್ ರೇಂಜ್ ಒನ್ ಕೇವ್ ಇಸ್ ದೇರ್, ಗುಹೆ, ಕೇವ್ ಇಸ್ ದೇರ್, ಆ್ಯಂಡ್ ಐ ಲಿವ್ ಓವರ್ ದೇರ್, ವಾಸಿಸುತ್ತಿದ್ದೇನೆ. ಅಲ್ಲಿಗೆ ತಾವು ಬನ್ನಿ, ನಿಮಗೆ ಅಮೂಲ್ಯವಾದ ವಸ್ತುಗಳನ್ನು ಕಾಣಿಕೆಯಾಗಿ ಕೊಡುತ್ತೇನೆ ಎಂದಿತು. ಸೊ ನೌ ದ ಟೈಗರ್ ಇಸ್ ಇನ್ವೈಟಿಂಗ್ ದ ಬ್ರಾಹ್ಮಣ ಆ್ಯಂಡ್ ಟೆಲಿಂಗ್, ಯು ಕಮ್ ಓವರ್ ದೇರ್, ಐ ವಿಲ್ ಗಿವ್ ಯು ಅಮೂಲ್ಯವಾದ ವಸ್ತುಗಳು, ಮೀನ್ಸ್ ಪ್ರೆಷಿಯಸ್ ಥಿಂಗ್ಸ್ ಐ ವಿಲ್ ಗಿವ್ ಯು, ಯು ಕಮ್ ಓವರ್ ದೇರ್. ಮೀನ್ಸ್ ದ ಟೈಗರ್ ಇಸ್ ಇನ್ವೈಟಿಂಗ್ ದ ಬ್ರಾಹ್ಮಣ. ನೀನು ಹೇಳಿದ ಪ್ರಾಣಿಗಳನ್ನು ರಕ್ಷಿಸಿ ತೀರ್ಥಯಾತ್ರೆ ಮುಗಿಸಿ ನಿನ್ನಲ್ಲಿಗೆ ಬರುತ್ತೇನೆ ಎಂದನು. ಸೊ ದ ಬ್ರಾಹ್ಮಣ ಇಸ್ ಟೆಲಿಂಗ್, ನೌ ಯು ಮೆನ್ಷನ್ಡ್ ನೋ ಆಲ್ ದೀಸ್ ಆನಿಮಲ್ಸ್ ವಿಚ್ ಆರ್ ಫಾಲನ್ ಇನ್ ಟು ದ ವೆಲ್, ಐ ವಿಲ್ ರಕ್ಷಿಸಿ, ಐ ವಿಲ್ ಸೇವ್ ದೆಮ್, ದೆನ್ ಐ ವಿಲ್ ಫಿನಿಶ್ ಮೈ ಪಿಲ್ಗ್ರಿಮೇಜ್, ದಟ್ ಇಸ್ ತೀರ್ಥಯಾತ್ರೆ, ದೆನ್ ಐ ವಿಲ್ ಕಮ್ ಟು ಯು. ಹಿ ಸೇಸ್ ಸೊ. ಆ ಹುಲಿಯು, ಆ ಬೇಡನನ್ನು ಮಾತ್ರ ರಕ್ಷಿಸಬೇಡಿ. So now the tiger is saying to the Brahmana, you don't save that hunter. ಅವನು ನೀಚ, he is a wicked man. ನೀಚನಿಗೆ ಎಷ್ಟು ಉಪಕಾರ ಮಾಡಿದರೂ ತನ್ನ ನೀಚ ಬುದ್ಧಿಯನ್ನು ಬಿಡುವುದಿಲ್ಲ. Now the tiger is saying to the Brahmana, he is a wicked man, he is a very mean man. So such people, how much ever help you do to them, they will never leave their wicked quality. Next one shloka is there here. So upakaropi nichanam apakaraya kalpate payaha panam bhujanganam kevalam vishnuvardhanam. Means it is saying, the meaning is given below. For that it says, ನೀಚನಿಗೆ ಉಪಕಾರ ಮಾಡಿದರೆ ಅಪಕಾರವನ್ನೇ ಮಾಡುತ್ತಾನೆ. So it says that for a wicked person, if you help them, he will do apakara only for us back. Means he is not going to do good things back for us. He is going to do harmful things, bad things only back for us. ಅದು ಹೇಗೆಂದೊಡೆ ಹಾವಿಗೆ ಹಾಲೆರೆದಂತೆ ಎಂದು ಹೇಳಿ ಹುಲಿಯು ಹೊರಟು ಹೋಯಿತು. How it is means, it is like giving milk to a snake. So the tiger is giving one example over here, saying that helping a wicked man is like giving milk to a snake. Means what? How much ever milk we give to the snake, and if the snake wants to bite us, it will definitely bite us. It is going to harm us back only. ನಂತರ ಆ ಬ್ರಾಹ್ಮಣನು ಆ ಬಾವಿಯಲ್ಲಿದ್ದ ಸರ್ಪವನ್ನು ಕಪಿಯನ್ನು ಹೊರಗೆ ತೆಗೆಯುತ್ತಾನೆ. ಸೊ ಆಫ್ಟರ್ ದ ಟೈಗರ್ ಲೀವ್ಸ್, ದ ಬ್ರಾಹ್ಮಣ ವಿಲ್ ಸೇವ್ ದ snake and the monkey. He pulls them out of the well. ಎರಡೂ ನಮಸ್ಕರಿಸಿ, so both of them, that is the snake and the monkey, will greet that man and say, ನಿಮ್ಮ ಕರುಣೆಯಿಂದ ನಾನು ಬದುಕುಳಿದೆನು. Because of your mercy we both are alive over here. ನಾನು ಮರುಹುಟ್ಟು ಪಡೆದಂತಾಯಿತು. It is like giving a second life for me. ನಾನು ಬದರಿಕಾಶ್ರಮದಲ್ಲಿದ್ದೇನೆ. Now this the monkey is saying, ನಾನು ಬದರಿಕಾಶ್ರಮದಲ್ಲಿ ಇದ್ದೇನೆ, ನೀವು ಅಲ್ಲಿಗೆ ಹೇಗಾದರೂ ಬಂದರೆ ನನ್ನ ಶಕ್ತಿ ಮೀರಿ ಸತ್ಕರಿಸುತ್ತೇನೆ ಎಂದಿತು. So the monkey is saying that I live in Badrikashrama, so whenever you come over there, beyond my strength I will greet you. ಸತ್ಕರಿಸುವುದು, he says so.
ಅದೇ ರೀತಿ ಸರ್ಪವು ಕೂಡ ಹೇಳಿ ಎರಡೂ ಹೊರಟು ಹೋದವು. ಸೊ ಸೇಮ್ ವೇ ಇವನ್ ಪ್ರಾಮಿಸಸ್ ದಟ್ ಇಟ್ಸ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ದ ಫ್ಯೂಚರ್ ಆ್ಯಂಡ್ ಬೋತ್ ಆಫ್ ದೆಮ್ ಲೀವ್. ಪೊಲ್ಲಗಡ ತೆಗೆಯಲ ಪೊಡೆ ಬಿಲ್ಲನ ನೆಂದೆನಗೆ ಪುಂಡರೀಕಂ ಪೇಳ್ದ ತಿಲ್ಲು ಭಯ ಪಕ್ಷಪಾತಮೇ ಪೊಲ್ಲದು ಪೊಲ್ಲದೆ ಪರೋಪಕಾರ ವ್ಯಸನಂ. ಹುಲಿಯು ಆ ಬೇಡನನ್ನು ಮಾತ್ರ ಹೊರಗೆ ತೆಗೆಯಬೇಡಿ ಎಂದು ಹೇಳಿ ಹೋಯಿತು. ಸೊ ದ ಹುಲಿ, ದಟ್ ಈಸ್ ದ ಟೈಗರ್, told the Brahmana, do not pull out that or save the hunter who is in the well. It said so and it left. ಹೇಳಿ ಹೋಯಿತು. ಆಗ ಅವನನ್ನು ತೆಗೆಯದೆ ಹೋದಾಗ ಅವನಿಗೆ ಪಕ್ಷಪಾತ ತೋರಿದಂತಾಗುತ್ತದೆ. ಸೊ ನಾವು ದ ಬ್ರಾಹ್ಮಣ ಇಸ್ ಥಿಂಕಿಂಗ್, ಐ ಹ್ಯಾವ್ ಸೇವ್ಡ್ ಆಲ್ ದೀಸ್ ಪೀಪಲ್, ಹೌ ಕ್ಯಾನ್ ಐ ಲೀವ್ ದ ಹಂಟರ್ ಬ್ಯಾಕ್ ಇನ್ ದ್ಯಾಟ್ ವೆಲ್? ದಟ್ ವಿಲ್ ಬಿ ಲೈಕ್ ಶೋಯಿಂಗ್ ಪಕ್ಷಪಾತ, ಮೀನ್ಸ್ ಲೈಕ್ ಶೋಯಿಂಗ್ ಡಿಸ್ಕ್ರಿಮಿನೇಷನ್, ಟೇಕಿಂಗ್ ಸೈಡ್ಸ್. ಪರೋಪಕಾರವು ಕೆಟ್ಟದೆ, ಹೆಲ್ಪಿಂಗ್ ಅದರ್ಸ್, ಇಸ್ ಇಟ್ ಬ್ಯಾಡ್? ಹೇಗಾದರೂ ಯತ್ ಪರಾರ್ಥಂ ಶರೀರಂ ಎಂಬ ಶುಭಾಷಿತದಂತೆ ಆ ಬೇಡನನ್ನು ನಾನು ರಕ್ಷಿಸದೇ ಇದ್ದರೆ ಕೆಟ್ಟವನಾಗುತ್ತೇನೆ. ಸೊ ನಾವು ದ ಬ್ರಾಹ್ಮಣ ಇಸ್ ಥಿಂಕಿಂಗ್, ಐ ಹ್ಯಾವ್ ಹೆಲ್ಪ್ಡ್ ಎವ್ರಿಬಡಿ ಎಲ್ಸ್, ಹೌ ಕ್ಯಾನ್ ಐ ಲೀವ್ ದ ಹಂಟರ್ ಇನ್ ದ ವೆಲ್ ಓವರ್ ದೇರ್? ಸೊ ದ್ಯಾಟ್ ವಿಲ್ ಬಿ ಬ್ಯಾಡ್ ಫಾರ್ ಮೀ. ಬೇಡನನ್ನು ನಾನು ರಕ್ಷಿಸದೇ ಇದ್ದರೆ, ಇಫ್ ಐ ಡು ನಾಟ್ ಸೇವ್ ದ ಬೇಡ, ಐ ವಿಲ್ ಬಿಕಮ್ ಅ ಬ್ಯಾಡ್ ಪರ್ಸನ್, ಕೆಟ್ಟವನಾಗುತ್ತೇನೆ. ತನಗೆ ಏನಾದರೂ ಆಗಲಿ, ವಾಟ್ ಎವರ್ ಹ್ಯಾಪನ್ಸ್ ಟು ಮೀ ಎಂದು ತನ್ನಲ್ಲಿ ಆಲೋಚಿಸಿ. ಸೊ ಹಿ ಥಿಂಕ್ಸ್ ದಿಸ್ ಫಾರ್ ಹಿಮ್ಸೆಲ್ಫ್. ಸೊ ದೀಸ್ ಆರ್ ಆಲ್ ಹಿಸ್ ಥಾಟ್ಸ್ ಪ್ರಾಸೆಸ್ ದಟ್ ಇಸ್ ಗೋಯಿಂಗ್ ಆನ್. ಪರೋಪಕಾರಿಯಾದ ಶಿವಭೂತಿಯು ದುರಾತ್ಮನೆನ್ನದೆ ಕರುಣೆಯಿಂದ ಆ ಕಿರಾತಕನನ್ನು ರಕ್ಷಿಸುತ್ತಾನೆ. ಸೊ ನೌ ದ ಬ್ರಾಹ್ಮಣ ವಿಲ್ ಸೇವ್ ದ ಹಂಟರ್ ಆಲ್ಸೋ ಫ್ರಮ್ ದಿ ವೆಲ್. Kiratanu is a wicked person. Okay, so this they are referring to the hunter. ಹೊರಗೆ ಬಂದು ಶಿವಭೂತಿಗೆ ನಮಸ್ಕರಿಸಿ, hunter also comes outside and greets ಶಿವಭೂತಿ and says, ನಿಮ್ಮಿಂದ ನನ್ನ ಪ್ರಾಣ ಉಳಿಯಿತು, ಬಿಕಾಸ್ ಆಫ್ ಯು ಮೈ ಲೈಫ್ ಇಸ್ ಸೇವ್ಡ್. ನಾನು ಪದ್ಮಾನಗರದಲ್ಲಿ ವಾಸಿಸುತ್ತಿದ್ದೇನೆ. ಸೊ ಹಿ ಇಸ್ ಟೆಲಿಂಗ್, ಐ ಲಿವ್ ಇನ್ ಅ ಪ್ಲೇಸ್ ಕಾಲ್ಡ್ ಆಸ್ ಪದ್ಮಾನಗರ. ನೀವು ಹೇಗಾದರೂ ಅಲ್ಲಿಗೆ ಬಂದರೆ ನನ್ನ ಕೈಮೀರಿ ಸತ್ಕರಿಸುತ್ತೇನೆ ಎಂದು ಹೇಳಿ ಹೊರಟು ಹೋದನು. ಸೊ ದ ಹಂಟರ್ ಆಲ್ಸೋ ಸೇಸ್ ದ ಸೇಮ್ ಥಿಂಗ್, ವೆನ್ ಎವರ್ ಯು ಕಮ್ ಓವರ್ ದೇರ್, ಮೋರ್ ದ್ಯಾನ್ ಮೈ ಕೆಪಾಸಿಟಿ ಐ ವಿಲ್ ಗ್ರೀಟ್ ಯು. ಇತ್ತ ಶಿವಭೂತಿಯು ಕೆಲವಾರ ದಿವಸಗಳಿಗೆ ತೀರ್ಥಯಾತ್ರೆಯನ್ನು ಮುಗಿಸಿ ಹಿಂದಿರುಗಿ ಬರುತ್ತಾ ಪರ್ವತ ಪಂಕ್ತಿಗಳ ತಪ್ಪಲಿನಲ್ಲಿ ಬರುತ್ತಿರುವಾಗ ಹುಲಿಯು ಕಂಡು ಬೇಗ ಓಡಿ ಬಂದು ಶಿವಭೂತಿಗೆ ನಮಸ್ಕರಿಸಿ ತನ್ನ ಗುಹೆಗೆ ಕರೆದುಕೊಂಡು ಹೋಯಿತು. ಸೊ ಶಿವಭೂತಿ, ಆಫ್ಟರ್ ಹಿ ಫಿನಿಷಸ್ ಹಿಸ್ ಪಿಲ್ಗ್ರಿಮೇಜ್, ಹಿಸ್ ಫ್ಯೂ ವೀಕ್ಸ್ he finishes off his ತೀರ್ಥಯಾತ್ರೆ and he comes to the ಪರ್ವತ ಪಂಕ್ತಿ, that is the mountain range. In that bottom of the mountain range he will be coming. When he comes, ಹುಲಿಯು ಕಂಡು, the tiger sees him, ಬೇಗ ಓಡಿ ಬಂದು, ಇಟ್ ಕಮ್ಸ್ ರನ್ನಿಂಗ್ ಟು ಶಿವಭೂತಿ, ನಮಸ್ಕರಿಸಿ, ಹಿ ಗ್ರೀಟ್ಸ್ ದ ಶಿವಭೂತಿ ಆ್ಯಂಡ್ ಹಿ ಟೇಕ್ಸ್ ಹಿಮ್ ಟು ಇಟ್ಸ್ ಕೇವ್. ಸೊ ಗುಹೆಗೆ ಕರೆದುಕೊಂಡು ಹೋಯಿತು. ತನ್ನಲ್ಲಿದ್ದ ಅಪಾರ ಅಮೂಲ್ಯ ಒಡವೆಗಳನ್ನು ಶಿವಭೂತಿಗೆ ಕೊಟ್ಟು, ಸೊ ಒನ್ಸ್ ದ ಟೈಗರ್ ಟೇಕ್ಸ್ ಶಿವಭೂತಿ ಟು ದ ಕೇವ್, ಆ್ಯಸ್ ಪ್ರಾಮಿಸ್ಡ್, ಅಪಾರ ಅಮೂಲ್ಯ ಒಡವೆಗಳನ್ನು, ಒಡವೆ ಆರ್ ದ ಆರ್ನಮೆಂಟ್ಸ್ ವಿಚ್ ಆರ್ ವೆರಿ ಪ್ರೆಷಿಯಸ್. ಅಪಾರ ಮೀನ್ಸ್ ಇನ್ ಅಬಂಡೆಂಟ್ಲಿ. ಹಿ ಗಿವ್ಸ್ ಇಟ್ ಟು ಶಿವಭೂತಿ. ಸೊ ಶಿವಭೂತಿಗೆ ಕೊಟ್ಟು ಆದರದಿಂದ ಸತ್ಕರಿಸಿ ಕಳಿಸಿಕೊಟ್ಟಿತು. ವೆರಿ ರೆಸ್ಪೆಕ್ಟ್ಫುಲಿ ದ ಟೈಗರ್ ವಿಲ್ ಟ್ರೀಟ್ ಶಿವಭೂತಿ ಆ್ಯಂಡ್ ಟೈಗರ್ ವಿಲ್ ಸೆಂಡ್ ಹಿಮ್. ಹೀಗೆ ಹುಲಿಯು ಕೊಟ್ಟ ವಸ್ತ್ರಾಭರಣಗಳಿಂದ ತಾನು ಸಿರಿವಂತನಾದನೆಂದು ಸಂತೋಷ ಪಡುತ್ತಾ ಬದರಿಕಾಶ್ರಮಕ್ಕೆ ಬರುತ್ತಾನೆ. ಸೊ ನಾವು ವಾಟ್ ಹ್ಯಾಪನ್ಸ್, ದ ಬ್ರಾಹ್ಮಣ, that is Shivabhuti, gets all these vastrabharana. Vastra is dresses, that clothes. Abharana is jewelries. So he feels very happy, santosha padutta, because he became a rich man now. Sirivantanadanendi santosha padutta. Next he goes to Badharika ashrama. Okay, so alli ಪ್ರಯಾಣದ ಆಯಾಸವನ್ನು ಒಂದು ಮಾವಿನ ಮರದ ಕೆಳಗೆ ಮಲಗಿ ವಿಶ್ರಾಂತಿ ಪಡೆಯುತ್ತಿರುತ್ತಾನೆ.
ಸೊ ನಾವು ವೆನ್ ಹಿ ಕಮ್ಸ್ ಟು ಬದರಿಕಾಶ್ರಮ ಹೀ ಈಸ್ ಟಯರ್ಡ್, ಪ್ರಯಾಣದ ಆಯಾಸವನ್ನು. ಸೊ ಹಿ ವಾಸ್ ಟ್ರಾವೆಲಿಂಗ್, ನೋ, ಸೊ ಹಿ ಫೀಲ್ಸ್ ವೆರಿ ಟಯರ್ಡ್. ಸೊ ವಾಟ್ ಹಿ ಡಸ್, ದೆರ್ ಈಸ್ ಒನ್ ಮ್ಯಾಂಗೋ ಟ್ರೀ ಓವರ್ ದೇರ್, ಮಾವಿನ ಮರ. ಸೊ ಬಿಲೋ ದ ಮ್ಯಾಂಗೋ ಟ್ರೀ he sleeps, ಕೆಳಗೆ ಮಲಗಿ, and ವಿಶ್ರಾಂತಿ means rest. So he rests under the mango tree. ಆ ವನದಲ್ಲಿದ್ದ ಕಪಿಯು, ಸೊ ಇನ್ ದ್ಯಾಟ್ ಫಾರೆಸ್ಟ್ ದ ಮಂಕಿ ವಾಸ್ ದೇರ್. ಓಕೆ, ಶಿವಭೂತಿಯನ್ನು ಕಂಡು ಪ್ರೀತಿಯಿಂದ ಪ್ರಸನ್ನ ವದನನಾಗಿ, ಸೊ ದ ಮಂಕಿ ಸೀಸ್ ಶಿವಭೂತಿ ಆ್ಯಂಡ್ ಫೀಲ್ಸ್ ವೆರಿ ಹ್ಯಾಪಿ. ಆ್ಯಂಡ್ ವಾಟ್ ದ ಮಂಕಿ ಡಸ್, ಆ ವನದ ಅನೇಕ ಹಲಸು, ಮಾವು, ಪೇರಲು, ಬಾಳೆ ಮುಂತಾದ ಹಣ್ಣುಗಳನ್ನು ತಂದುಕೊಟ್ಟು ಶಿವಭೂತಿಯನ್ನು ಸಂಭ್ರಮದಿಂದ ಸತ್ಕರಿಸುತ್ತದೆ. ಸೊ ನಾವು ದ ಮಂಕಿ feels very happy seeing Shivabhuti and collects all the fruits that are present in that forest, like jackfruit, halasu, mavu is mango, perala is guava, bale, bananas, and it will collect all that and gives to Shivabhuti, and very happily the monkey will greet and treat the Shivabhuti. ಬ್ರಾಹ್ಮಣನು ಆ ದಿವಸ ಅಲ್ಲಿದ್ದು, ಒನ್ ಡೇ ಬ್ರಾಹ್ಮಣ ವಿಲ್ ಸ್ಟೇ ಓವರ್ ದೇರ್. ಮಾರನೆಯ ದಿವಸ, ದ ನೆಕ್ಸ್ಟ್ ಡೇ, ಹೊರಟು ಕೆಲವು ದಿನಗಳು ಕಳೆದ ನಂತರ, ಸೊ ಆಫ್ಟರ್ ಫ್ಯೂ ಡೇಸ್, ಕಂಬಳಕನೆಂಬ ಬೇಡನಿದ್ದ ಪದ್ಮಾನಗರಕ್ಕೆ ಬರುತ್ತಾನೆ. ಸೊ ಆಫ್ಟರ್ ಫ್ಯೂ ಡೇಸ್ ಹಿ ಕಮ್ಸ್ ಟು ಮೀಟ್ ದ ಹಂಟರ್. ಹಂಟರ್ಸ್ ನೇಮ್ ಇಸ್ ಕಂಬಳಕ. when he goes to meet him, he goes to ಪದ್ಮಾನಗರ. ಅವನ ಮನೆಯನ್ನು ಹುಡುಕುತ್ತಾ ಬೀದಿಯಲ್ಲಿ ಬರುತ್ತಿದ್ದ ಶಿವಭೂತಿಯನ್ನು ಆ ಬೇಡನು ಕಂಡು, ಸೊ ಅವನ ಮನೆಯನ್ನು ಹುಡುಕುತ್ತಾ, ಸೊ ದ ಬ್ರಾಹ್ಮಣ, ದಟ್ ಇಸ್ ಶಿವಭೂತಿ, ವಾಸ್ ಸರ್ಚಿಂಗ್ ಫಾರ್ ದಿ ಹಂಟರ್ಸ್ ಹೌಸ್ ಇನ್ ದ ಸ್ಟ್ರೀಟ್ಸ್. ಅವ ಬೇಡನು ಕಂಡು, ಸೊ ದ ಹಂಟರ್ ಸೀಸ್ ಹಿಮ್, ನಮಸ್ಕರಿಸಿ, ಹಿ ಗ್ರೀಟ್ಸ್ ಹಿಮ್ ಆ್ಯಂಡ್ ಟೇಕ್ಸ್ ಹಿಮ್ ಟು ಹಿಸ್ ಹೌಸ್. ತನ್ನ ಮನೆಗೆ ಕರೆದುಕೊಂಡು ಹೋಗಿ ಕುಳ್ಳಿರಿಸುತ್ತಾನೆ. ಹಿ ಮೇಕ್ಸ್ ಹಿಮ್ ಸಿಟ್ ಇನ್ ಹಿಸ್ ಹೌಸ್. ನೀವು ಬಂದಿದ್ದೀರಾ, ನಿಮ್ಮನ್ನು ಸತ್ಕರಿಸಲು ಈಗ ನನ್ನಲ್ಲಿ ಏನೂ ಇಲ್ಲ, ನಾನು ಬರಿಗೈಯಾಗಿದ್ದೇನೆ ಎಂದು ಬೇಡನು ತನ್ನ ನಿರೂಪಾಯ ಸ್ಥಿತಿಯನ್ನು ವಿವರಿಸುತ್ತಾನೆ. Now the hunter is telling his pathetic financial situation to Shivabhuti. He's saying, you have come over here, but I don't know how to greet you. I do not have anything. ನಿಮ್ಮನ್ನು ಸತ್ಕರಿಸಲು ಈಗ ನನ್ನಲ್ಲಿ ಏನೂ ಇಲ್ಲ. I don't have anything. ನಾನು ಬರಿಗೈ ಆಗಿದ್ದೇನೆ. I am empty handed right now, he says. ಬೇಡನ ದೀನತೆಯನ್ನು ನೋಡಿ, ಇನ್ನು ಇದಕ್ಕೆ ಚಿಂತಿಸಬೇಡ, ನಾನು ನಿನಗೆ ಬಾಳುವ ಉಪಾಯವನ್ನು ತೋರುತ್ತೇನೆ ಎಂದು ತನ್ನಲ್ಲಿದ್ದ ಬೆಲೆ ಬಾಳುವ ಒಡವೆಗಳನ್ನು ಆ ಕಿರಾತನಿಗೆ ತೋರಿಸುತ್ತಾನೆ. ಸೊ ದಿಸ್ ಶಿವಭೂತಿ ಈಸ್ ಅ ಗುಡ್ ಮ್ಯಾನ್. ಸೊ ವಾಟ್ he says, you don't worry, I will help you. And he shows his the tiger gave all that jewelries and all those things, so bele balu, a very precious ornaments and all, he shows to this kiratanige. So this kiratanige torisuttane. So he shows to this wicked man. Yenage hitam brahmani tanennada ವಿವೇಕಿಯಾಗಿ ಶಿವಭೂತಿಗೆ ತೊಟ್ಟನೆ, ಬಗೆದನೆ ಹಿತ ಮಂತ ಧ್ವನಚರನೆಂತುಂ ಕೃತಜ್ಞರೇನಂ ಮಾಡರ್. ಶಿವಭೂತಿಯು ತನಗೆ ಉಪಕಾರಿ ಎಂದು ಯೋಚಿಸದೆ ಅವಿವೇಕಿಯಾಗಿ ಕಂಬಳಕನು ಕೆಡುಕನ್ನೇ ಯೋಚಿಸುತ್ತಾನೆ. ಸೊ ನೌ ದಿಸ್ ಹಂಟರ್ ಈಸ್ ನಾಟ್ ಥಿಂಕಿಂಗ್ ದಟ್ ಶಿವಭೂತಿ ಹೆಲ್ಪ್ಡ್ ಹಿಮ್. Instead, as a foolish man, he is thinking bad towards Shivabhuti. ಉಪಕಾರ ಸ್ಮರಣೆ ಇಲ್ಲದವರು ಏನು ತಾನೇ ಮಾಡಲು ಹಿಂಜರಿಯರು. So one who cannot show gratitude for goodness, those people will not hesitate to do anything. ಕೂಡಲೇ ಆ ಊರಿನ ಅರಸನ ಬಳಿಗೆ ಹೋಗಿ, ದೇವ, ನೀವು ತೊಡುವ ಆಭರಣಗಳನ್ನು ನನ್ನ ಮನೆಯಲ್ಲಿರುವ ಒಬ್ಬ ಆಗಂತುಕ ಬ್ರಾಹ್ಮಣನು ತಂದಿದ್ದಾನೆ ಎಂದು ಚಾಡಿ ಹೇಳುತ್ತಾನೆ. ಸೊ ನೌ ದಿಸ್ ಹಂಟರ್, ವಾಟ್ he does, he goes to the king, ಅರಸ, and he says
that Deva, ನೀವು ತೊಡುವ ಆಭರಣಗಳನ್ನು, there is one man in my house, he is having all the jewelries which is yours. He gives a complaint over there. ಚಾಡಿ ಹೇಳುತ್ತಾನೆ. ಆಗ ರಾಜನು ದೂತರ ಮೂಲಕ ಶಿವಭೂತಿಯನ್ನು ಕರೆಸಿ, ಸೊ ವಾಟ್ ಡಸ್ ದ ಕಿಂಗ್ ಡೂ? ಹೀ ಕಾಲ್ಸ್ ಶಿವಭೂತಿ ಟು ಹಿಸ್ ಪ್ಲೇಸ್. ಅವನ ಕೈಯಲ್ಲಿದ್ದ ಒಡವೆಗಳನ್ನು ಕಸಿದು ಸೆರೆಗೆ ಕಳುಹಿಸುತ್ತಾನೆ. ಸೊ ವಾಟ್ ದ ಕಿಂಗ್ ಡಸ್? He brings Shivabhuti to his place and he takes all his jewelries and sends him to Sere, that is to the jail. ಆಗ ಶಿವಭೂತಿಯು ತನ್ನ ಹುಚ್ಚುತನಕ್ಕೆ ತಾನೇ ಮರುಳಾಗಿ ತನ್ನಲ್ಲಿಯೇ ನಕ್ಕು ಸುಮ್ಮನಾಗುತ್ತಾನೆ. So now when the king gets him arrested, what does Shivabhuti do? He will be smiling to himself. Why does he smile to himself? He knew what the tiger said and others said, not to save this wicked hunter. He'll do only bad to you. They had warned him. Then also he saved him, and he also gave all the jewelries to help him. And what did he get in return? He got arrested because of him. He did bad to Shivabhuti. So because thinking about that, he smiles to himself. Nakku, he laughs to himself. ನಂತರ ಕಷ್ಟ ಬಂದಾಗ ನನ್ನನ್ನು ನೆನೆಯಿರಿ ಎಂದು ಹೇಳಿದ ಸರ್ಪದ ಮಾತು ನೆನಪಿಗೆ ಬರುತ್ತದೆ. ದೆನ್ ದ ಶಿವಭೂತಿ ರಿಮೆಂಬರ್ಸ್ ದ ಸ್ನೇಕ್ ನೌ. ವಾಟ್ ಡಿಡ್ ದ ಸ್ನೇಕ್ ಟೆಲ್ ಹಿಮ್? ವೆನೆವರ್ ದರ್ ಇಸ್ ಡಿಫಿಕಲ್ಟಿ, ಕಷ್ಟ ಬಂದಾಗ ನನ್ನನ್ನು ನೆನೆಯಿರಿ. ಯು ರಿಮೆಂಬರ್ ಮೀ ವೆನೆವರ್ ಯು ಹ್ಯಾವ್ ಎನಿ ಡಿಫಿಕಲ್ಟಿ, ದ ಸ್ನೇಕ್ ಹ್ಯಾಡ್ ಟೋಲ್ಡ್ ಹಿಮ್. ಅದನ್ನು ನೆನೆದೊಡನೆ, ಆಸ್ ಸೂನ್ ಹ್ಯಾಸ್ ಹಿ ರಿಮೆಂಬರ್ಡ್ ದ್ಯಾಟ್, ಆ ಸರ್ಪವು ಬಂದು ನಮಸ್ಕರಿಸುತ್ತದೆ. ಇಮಿಡಿಯೇಟ್ಲಿ ದ ಸ್ನೇಕ್ ಕಮ್ಸ್ ಟು ಹಿಮ್ ಆ್ಯಂಡ್ ಇಟ್ ಗ್ರೀಟ್ಸ್ ಹಿಮ್. ನಡೆದುದನ್ನೆಲ್ಲ ಶಿವಭೂತಿಯು ಸರ್ಪಕ್ಕೆ ತಿಳಿಸುತ್ತಾನೆ. ಸೊ ಆಲ್ ದ್ಯಾಟ್ ಹ್ಯಾಪೆಂಡ್ ವಿತ್ ದ್ಯಾಟ್ ಹಂಟರ್, he tells to the snake. ಶಿವಭೂತಿ tells to the snake. ಇದಕ್ಕೆ ತಕ್ಕ ಉಪಾಯವನ್ನು ಮಾಡುತ್ತೇನೆಂದು ಅರಸನ ಹಿರಿಯ ಮಗನನ್ನು ಈಗಲೇ ಹೋಗಿ ಕಚ್ಚಿಕೊಳ್ಳುತ್ತೇನೆ. So now the snake is telling him, we will do a correct thing for him. I have an idea. I will go and I will bite king's elder son, ಹಿರಿಯ ಮಗನನ್ನು ಈಗಲೇ ಹೋಗಿ ಕಚ್ಚಿಕೊಳ್ಳುತ್ತೇನೆ. Immediately I will go now only and bite him and kill him. ನಿಮಗಲ್ಲದೆ ಬೇರೆ ಯಾರಿಗೂ ನಾನು ಸಾಧ್ಯವಾಗುವುದಿಲ್ಲ. Other than you, nobody can save him. ನೀವು ಒಂದು ಉಪಾಯದಿಂದ ನೀರನ್ನು ಮಂತ್ರಿಸಿ ಹಾಕಿದೊಡನೆ ವಿಷವನ್ನೆಲ್ಲ ಕಳೆಯುತ್ತೇನೆ. ಸೊ ದ ಸ್ನೇಕ್ ಈಸ್ ಆಲ್ಸೋ ಟೆಲ್ಲಿಂಗ್ ಹಿಮ್, ಐ ವಿಲ್ ಗೋ ಆ್ಯಂಡ್ ಬೈಟ್ ಹಿಮ್, ನೋಬಡಿ ಕ್ಯಾನ್ ಸೇವ್ ಹಿಮ್. You should come over there and take some water and chant some mantras and sprinkle it on that boy. That is the prince. And I will take all the poison out. ಎಂದು ಸರ್ಪವು ಹಾಗೇ ಮಾಡಲು the snake did the same thing. ರಾಜಕುಮಾರನು ಹಾವು ಕಚ್ಚಿ ಸಾಯಲು ಯಾರೂ ಮಂತ್ರಿಸಿದರೂ ಬದುಕದಿರಲು. So now the snake went and bit him. The prince is dead, and all people come, whoever possible, they all come and they try to save him, but that's not possible. It was not happening there. So ಬದುಕದಿರಲು ಯಾರಾದರೂ ಬದುಕಿಸಿದರೆ ಬೇಡಿದ್ದನ್ನು ಕೊಡುವೆನೆಂದು ರಾಜನು ಡಂಗೂರ ಹೊಡೆಸಲು. ಡಂಗೂರ is they beat the drum and spread a message in that place. So the king says that whoever saves the prince, I will give whatever they ask. ಬೇಡಿದುದನ್ನು ಕೊಡುವೆನು. Whatever they ask, I will give them. Means he sends a message. ಶಿವಭೂತಿಯು ಕೇಳಿ, ಸೊ ಶಿವಭೂತಿ ಲಿಸನ್ಸ್ ಟು ದಿಸ್ ಮೆಸೇಜ್, ಹೋಗಿ ಗುಂಡಿಗೆಯ ನೀರನ್ನು ಮಂತ್ರಿಸಿ ಚಿಮುಕಿಸಲು. ಸೊ ಹಿ ಗೋಸ್ ಆ್ಯಂಡ್ ಚಾಂಟ್ ಸಮ್ ಮಂತ್ರ ಆ್ಯಂಡ್ ಸ್ಪ್ರಿಂಕಲ್ ಸಮ್ ವಾಟರ್ ಆನ್ ದ್ಯಾಟ್ ಪ್ರಿನ್ಸ್. ರಾಜಕುಮಾರನು ಎದ್ದು ಕುಳಿತುಕೊಳ್ಳುತ್ತಾನೆ. ಸೊ ದ ರಾಜಕುಮಾರ, ದಟ್ ಈಸ್ ಅ ಪ್ರಿನ್ಸ್, ಹಿ ಗೆಟ್ಸ್ ಅಪ್ ಆ್ಯಂಡ್ ಸಿಟ್ಸ್. ನಡೆದ ವಿಚಾರವನ್ನು ಶಿವಭೂತಿಯಿಂದ ಕೇಳಿ, ಸೊ ನೌ ದ ಕಿಂಗ್ ಲಿಸನ್ಸ್ ಟು ದ ಸ್ಟೋರಿ ಆಫ್ ಶಿವಭೂತಿ.
ರಾಜನು ಆತನಿಗೆ ಅಪಾರ ದ್ರವ್ಯವನ್ನು ಕೊಟ್ಟು ಕಳುಹಿಸುತ್ತಾನೆ. ಸೊ ಆಫ್ಟರ್ ಲಿಸನಿಂಗ್ ಟು ಶಿವಭೂತಿ's ಸ್ಟೋರಿ, he gives him a lot of precious things, gifts. He gives them gifts and he sends him. ಮತ್ತು ಆ್ಯಂಡ್ ಬೇಡನನ್ನು ಯಮಪುರಿಗೆ ಅಟ್ಟುತ್ತಾನೆ. ಮೀನ್ಸ್ he punishes the hunter. ಹೀಗೆ ದುಷ್ಟರ ಸಹವಾಸ ಕೆಟ್ಟದ್ದು ಎಂಬುದು ಈ ಕಥೆಯ ಪಾಠ. ಸೊ ವಾಟ್ ಈಸ್ ದ ಮಾರಲ್ ಆಫ್ ದ ಸ್ಟೋರಿ? ವಾಟ್ ಈಸ್ ದ ಲೆಸನ್ ಯು ಲರ್ನ್ಡ್ ಫ್ರಮ್ ದ ಸ್ಟೋರಿ? It says that Dushtara Sahavasa. Dushta means bad people. Bad people's company is always bad for you. So Dushtara Sahavasa kettaddu ಎಂಬುದು ಈ ಕಥೆಯ ಪಾಠ. So from this lesson I told you this is a moral story. So its story says that always have good friends around you. Always have good company around you. So if there is a bad company, it will bring difficulties in your life. You will fall into a lot of problems. So summary of the story is that in a well, hunter falls, tiger falls, snake falls, and the monkey falls. And Shivabhuti, that is a Brahmana who is going on a pilgrimage, comes to drink water and saves all of them. And each one of them promises something for him. So when he finishes his pilgrimage and comes, they all keep their promises. That is, the tiger will give all the precious jewelries to him. The monkey will bring a lot of fruits and greet him. And then this hunter alone, it does not return the good with good. Instead, what the hunter does, hunter is a wicked man, so for the good he received from Shivabhuti, he gives bad thing to him. He puts him in a trouble. Okay, and then the snake comes and saves him here. So the moral of the story is always have good company around you, always have good friends. Be very careful when you're picking your friends. Thank you.